ಟ್ರಾಫಿಕ್ ದಂಡ ಪಾವತಿಗೆ ಪೊಲೀಸರು 50% ರಿಯಾಯಿತಿ ನೀಡಿದ್ದಾರೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಸವಾರರು ಬಂದು ಹಳೆಯ ದಂಡವನ್ನ ಕಟ್ಟಿದ್ದಾರೆ. ಇದೇ ವೇಳೆ ನಕಲಿ ನಂಬರ್ ಪ್ಲೇಟ್ಗಳ ಹಾವಳಿ ಗೊತ್ತಾಗಿದೆ. ತಮ್ಮ ಬೈಕ್ ನಂಬರ್ ಹೆಸರಲ್ಲಿ ಬೇರೊಬ್ಬರು ಓಡಾಡ್ತಿರೋದು ಗೊತ್ತಾಗಿದೆ. ಚೀಟಿ ಹೆಸರಲ್ಲಿ ಅಮಾಯಕರಿಗೆ ಮಹಾ ಮೋಸ ಮಾಡಿದಂತಹ ಘಟನೆ ಆನೇಕಲ್ನಲ್ಲಿ ನಡೆದಿದೆ. ಬನ್ನೇರುಘಟ್ಟದಲ್ಲಿ ಪೌಲೀನಾ ಹಾಗೂ ಮಂಜುನಾಥ್ ದಂಪತಿ ಚೀಟಿ ವ್ಯವಹಾರ ನಡೆಸ್ತಾ ಇದ್ರು. ಹೂ ಮಾರುವವರು, ಅಂಗವಿಕಲರು, ಮನೆ ಕೆಲಸ ಮಾಡುವವರು ಸೇರಿ 50ಕ್ಕೂ ಹೆಚ್ಚು ಮಂದಿ ಚೀಟಿಗೆ ಹಣವನ್ನ ಹಾಕಿದ್ರು. ಆದರೆ 1 ಕೋಟಿಗೂ ಅಧಿಕ ಚೀಟಿ ಹಣ ಕೊಡದೆ ದಂಪತಿ ಧಮಕಿ ಹಾಕಿದ್ದಾರಂತೆ. ಸದ್ಯ ಮಂಜುನಾಥ್ ಮನೆಗೆ ಬೀಗ ಜಡಿಯಲಾಗಿದೆ. ಹಿಂದಿನಿಂದಲೂ ಬ್ರಾಹ್ಮಣರ ವಿರುದ್ಧವಾಗಿ ಹೇಳಿಕೆಗಳು ನೀಡಲಾಗ್ತಾ ಇದೆ. ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಬ್ರಾಹ್ಮಣರ ಬಗ್ಗೆ ಹೇಳಿಕೆ ನೀಡ್ತಾರೆ. ಬ್ರಾಹ್ಮಣರ ಸಮುದಾಯದಲ್ಲಿ ಯಾರು ಧ್ವನಿ ಎತ್ತಿ ಮಾತನಾಡಲ್ಲ ಅಂತ ಕುಮಾರಸ್ವಾಮಿ ಹೇಳಿಕೆಗೆ ಪೇಜಾವರ ಶ್ರೀ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಸಿದ್ದರಾಮಯ್ಯ ಭಾಷಣ ಆರಂಭವಾಗ್ತಾ ಇದ್ದಂತೆ ವಿದ್ಯುತ್ ಕೈಕೊಟ್ಟಿದೆ. ಜನರೇಟರ್ ಇದ್ರೂ ಕೂಡ ಕಮಲಾಪುರ ಬ್ಲಾಕ್ ಕಾಂಗ್ರೆಸ್ ಘಟಕದ ಕಾರ್ಯಕರ್ತರು ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ಆಗಲಿಲ್ಲ. ಬಿಜೆಪಿಯವರು ಇಂತಹ ಚಿಲ್ಲರೆ ಕೆಲಸ, ಕೀಳು ಮಟ್ಟದ ಕೆಲಸ ಮಾಡ್ತಾರೆ, ಜನರನ್ನ ಗಲಿಬಿಲಿ ಮಾಡಿಸಲು ಬಿಜೆಪಿಯವರು ವಿದ್ಯುತ್ ಕಡಿತಗೊಳಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಜಾಧ್ವನಿ ಯಾತ್ರೆಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ 7 ಕೆಜಿ ಅಕ್ಕಿಯನ್ನ 5 ಕೆಜಿಗೆ ತಂದು ನಿಲ್ಲಿಸಿದ್ರು. ನೀವ್ರ ಅಪ್ಪನ ಮನೆಯಿಂದ ಅಕ್ಕಿ ಕೊಡ್ತಿದ್ರಾ? ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿಯನ್ನ ಕೊಡಲಾಗುವುದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿರಿಯೂರಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶ ನಡೆಯಿತು. ಸಮಾವೇಶದ ಸ್ಟೇಜ್ಗೆ ಬಂದ ಓರ್ವ ಮಹಿಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ಒಂದು ಚೀಟಿ ಕೊಡೋಕ್ ಬಂದ್ಲು. ವಾಪಸ್ ಹೋಗಿ ಅಂತ ಡಿಕೆಶಿ ಸೂಚಿಸಿದ್ರು. ಆದ್ರೆ ಡಿ ಸುಧಾಕರ್ ಚೀಟಿ ತೆಗೆದುಕೊಂಡು ಡಿಕೆಶಿಗೆ ನೀಡಿದ್ರು. ಆ ಚೀಟಿಯಲ್ಲಿ ಡಿ ಸುಧಾಕರ್ಗೆ ಟಿಕೆಟ್ ನೀಡಿ ಅಂತ ಬರೆಯಲಾಗಿತ್ತಂತೆ. ಮಾಜಿ ಸಚಿವ ಎ ಮಂಜು ಜೆಡಿಎಸ್ ಸೇರ್ಪಡೆ ಬಗ್ಗೆ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಮಂಜುಗೆ ಟಿಕೆಟ್ ಘೋಷಣೆ ಮಾಡಿಲ್ಲ, ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ, ಅದ್ರ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ಯಕರ್ತರ ಜೊತೆ ಕುಳಿತು ಮಾತನಾಡಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಘೋಷಣೆ ಮಾಡ್ತೀವಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಹಾಸನದಲ್ಲಿ ನಡೆದ ದಿಶಾ ಸಭೆಯಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅಬ್ಬರಿಸಿದರು. ದಾಖಲೆ ಸರಿಯಿಲ್ಲದ ಜಾಗಕ್ಕೆ ಕ್ರಷರ್ ನಡೆಸಲು ಅನುಮತಿ ನೀಡಿದ್ದೀರಿ ಅಂತ ಪರಿಸರ ಇಲಾಖೆ ಅಧಿಕಾರಿಗಳನ್ನ ಕ್ಲಾಸ್ ತಗೊಂಡ್ರು. ನೀವು ಹೇಗೆ 65,000 ಮೆಟ್ರಿಕ್ ಟನ್ ಜಲ್ಲಿ ಎತ್ತಲು ಅನುಮತಿ ಕೊಟ್ರಿ? ಕಾಮಗಾರಿ ನಡೀತಾ ಇದ್ರೆ ಮಾತ್ರ ಮೊಬೈಲ್ ಕ್ರಷರ್ಗೆ ಅವಕಾಶ ಇದೆ, ಆದ್ರೆ ಪರ್ಮನೆಂಟ್ ಪ್ಲಾಂಟ್ಗೆ ಅನುಮತಿ ಹೇಗೆ ಕೊಟ್ರಿ ಅಂತ ಕೇಳಿದ್ದಾರೆ. ನೀವೇ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗೆ ರೇವಣ್ಣ ಕೈ ಮುಗಿದ್ರು. ಈ ಜಾಗದಲ್ಲಿ 27 ಸೀಟ್ ಆಯ್ತಂದ್ರೆ ಇವತ್ತಿನ ಎಂಎಲ್ಎ ಸೀಟ್ ರಾಜೀನಾಮೆ ಕೊಡ್ತೀವಿ. ಇಲ್ಲ ಸರ್, ನಾನು ಇನ್ಸ್ಪೆಕ್ಷನ್ ಓಪನ್ ಮಾಡ್ತೀನಿ ಸರ್, ರಿಪೋರ್ಟ್ ಕೊಡ್ತೀನಿ. ಯಾವ ರಿಪೋರ್ಟ್ ಕೊಡ್ತೀರಿ? ಈಗ ಸೆವಿಂಗ್ ಎಲ್ಲ ಇಲಾಖೆ ರಿಜೆಕ್ಟ್ ಮಾಡಿದ್ಮೇಲೆ ಕೂಡಲೇ ಕೊಡ್ತಾರೆ. ಸಿಎಂಒ ಪಂಚಾಯತ್ ರಿಜೆಕ್ಟ್ ಮಾಡಿದ್ರೆ ಜಾಗ ರಿಜೆಕ್ಟ್ ಆಗಿದೆ, ಜಾಗ ಇಲ್ಲ. ರಾಜ್ಯ ರಾಜಕಾರಣಕ್ಕೆ ರೆಬಲ್ ಲೇಡಿ ಸುಮಲತಾ ಅಂಬರೀಶ್ ಬರೋದು ಫಿಕ್ಸ್ ಆಗಿದೆಯಂತೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮೇಲೆ ಸುಮಲತಾ ಕಣ್ಣಿಟ್ಟಿದ್ದಾರಂತೆ. ಹೌದು, ಸುಮಲತಾ ಆಪ್ತ ಹನಕೇರಿ ಶಶಿಕುಮಾರ್ ನ್ಯೂಸ್ 18 ಜೊತೆ ಮಾತನಾಡಿದ್ದು, ಜನವರಿ 31ರಂದು ಸುಮಲತಾ ಬೆಂಬಲಿಗರ ಸಭೆ ನಡೀತಾ ಇದ್ದು, ಸಭೆಯಲ್ಲಿ ರಾಜ್ಯ ರಾಜಕಾರಣಕ್ಕೆ ಸುಮಲತಾ ಬರುವಂತೆ ನಿರ್ಣಯ ತೆಗೆದುಕೊಳ್ಳಲಾಗ್ತಿದ್ದು, ಬೆಂಬಲಿಗರ ಒತ್ತಾಯಕ್ಕೆ ಸಂಸದೆ ತಲೆಬಾಗಿದ್ದಾರಂತೆ. ಪತಿ ಅಂಬರೀಶ್ ಪ್ರತಿನಿಧಿಸ್ತಾ ಇದ್ದಂತ ಮಂಡ್ಯ ಕ್ಷೇತ್ರದಿಂದಲೇ ಸುಮಲತಾ ಸ್ಪರ್ಧಿಸೋದು ಬಹುತೇಕ ಫಿಕ್ಸ್ ಆಗಿದೆಯಂತೆ. ನಾವು ಮೊನ್ನೆ ಏನು ಬೆಂಬಲಿಗರ ಸಭೆ ಕರೆದಿದ್ದು, ಅದರಲ್ಲಿ ಕೆಲವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಮಂಡ್ಯ, ಮದ್ದೂರು ಹಾಗೆ ಮೇಲ್ಕೋಟೆ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಮಾಡಬೇಕು, ಅವರು ರಾಜ್ಯ ರಾಜಕಾರಣದಲ್ಲಿ ಶಾಸಕರಾಗಬೇಕು ಅಂತ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಅಂಬರೀಷ್ ಅಣ್ಣ ಅವರು ಪ್ರತಿನಿಧಿಸ್ತಕ್ಕಂಥ ಮಂಡ್ಯ ಕ್ಷೇತ್ರದಲ್ಲಿ, ಹಾಗೆ ಮದ್ದೂರು ಕ್ಷೇತ್ರದಲ್ಲಿ, ಹಾಗೆ ಮತ್ತೆ ಮೇಲ್ಕೋಟೆ ಕ್ಷೇತ್ರದಲ್ಲಿ ಕೆಲವೊಂದು ಇನ್ನೂ ಕೆಲವನ್ನ ಹಿತೈಷಿಗಳೆಲ್ಲರನ್ನೂ ಕೂಡ ಅಲ್ಲಿ ಆಯಾಯ ಊರಿನಲ್ಲಿ ಹೋಗಿ ಆಯಾ ಪಂಚಾಯತ್ ಹೆಡ್ ಕ್ವಾರ್ಟರ್ಸ್ ಹೋಗಿ ಮಾತಾಡಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಶ್ ಅವರು ಏನು ಬಿಜೆಪಿ ಅಭ್ಯರ್ಥಿ ಮರಾಠಿ ಭಾಷಿಕರಾದ ಶೋಭಾ ಸೋಮನಾಚೆ ಬೆಳಗಾವಿ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಬಿಜೆಪಿಯವರೇ ಆದ ವಾಣಿ ವಿಲಾಸ್ ಜೋಶಿ ಹಾಗೂ ರೇಷ್ಮಾ ಪಾಟೀಲ್ ಕೂಡ ಮೇಯರ್ ಸ್ಥಾನದ ಆಕಾಂಕ್ಷಿಗಳಾಗಿದ್ದರು. ನಿನ್ನೆ ರಾತ್ರಿ ಹಾಗೂ ಇಂದು ಬೆಳಗ್ಗೆ ಪದೇ ಚರ್ಚೆ ನಡೆಸಿದ ಬಿಜೆಪಿ ಮುಖಂಡರು ಕೊನೆಗೆ ಶೋಭಾರನ್ನೇ ಅವಿರೋಧವಾಗಿ ಆಯ್ಕೆ ಮಾಡುವ ನಿರ್ಧಾರಕ್ಕೆ ಬಂದರು. ಹೀಗಾಗಿ ಉಳಿದಿಬ್ಬರು ಸದಸ್ಯರು ಉಮೇದುವಾರಿಕೆ ಕೂಡ ಸಲ್ಲಿಸದಂತೆ ನೋಡಿಕೊಂಡರು. ಉಪಮೇಯರ್ ಸ್ಥಾನವನ್ನು ಬಿಜೆಪಿ ಅಭ್ಯರ್ಥಿ ಮರಾಠಿಗರಾದ ರೇಷ್ಮಾ ಪಾಟೀಲ್ ಪಾಲಾಗಿದೆ. ಅದಾನಿ ಸಮೂಹದಲ್ಲಿ ಅವ್ಯವಹಾರ ನಡೆದಿರುವ ಶಂಕೆ ಇದೆ ಎನ್ನುವ ಹಿಡನ್ಬರ್ಗ್ ವರದಿಯು ಸಂಸತ್ತಿನಲ್ಲಿ ಪ್ರತಿಧ್ವನಿಸಿತು.
ಪ್ರತಿಪಕ್ಷಗಳ ಸದಸ್ಯರು ಅದಾನಿ ವಿರೋಧಿ ಘೋಷಣೆಗಳನ್ನು ಮೊಳಗಿಸಿದ ಹಿನ್ನೆಲೆಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಸದನದಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ಅನ್ನುವ ಮನವಿಗೆ ಪ್ರತಿಪಕ್ಷಗಳ ಸದಸ್ಯರು ಸ್ಪಂದಿಸದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯ ಸಭಾಧ್ಯಕ್ಷ ಜಗದೀಪ್ ಧನ್ಕರ್ ಸದನವನ್ನ ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಿದರು. ಲೋಕಸಭೆಯಲ್ಲಿಯೂ ಗದ್ದಲ ಹೆಚ್ಚಾದ ಹಿನ್ನೆಲೆಯಲ್ಲಿ ಸದನವನ್ನ ಮುಂದೂಡಲಾಯಿತು. ದೆಹಲಿ ಮೇಯರ್ ಮತ್ತು ಉಪಮೇಯರ್ ಆಯ್ಕೆ ಪ್ರಕ್ರಿಯೆ ಮತ್ತೆ ಮುಂದೂಡಿಕೆಯಾಗಿದೆ. ಮೇಯರ್ ಚುನಾವಣೆಯಲ್ಲಿ ಭಾರೀ ಕೋಲಾಹಲ ನಡೆದಿದ್ದು ಬಿಜೆಪಿ ಆಮ್ ಆದ್ಮಿ ಸದಸ್ಯರು ಪರಸ್ಪರ ಘೋಷಣೆ ಕೂಗಿದ್ದಾರೆ. 250 ಸ್ಥಾನಗಳ ದೆಹಲಿ ಪುರಸಭೆಯಲ್ಲಿ ಆಮ್ ಆದ್ಮಿ ಪಕ್ಷ 134 ಸ್ಥಾನಗಳನ್ನು ಗೆದ್ದಿದೆ. ಮೇಯರ್ ಹುದ್ದೆ ಭದ್ರಪಡಿಸಿಕೊಳ್ಳಲು ಬೇಕಾಗುವಷ್ಟು ಸೀಟುಗಳನ್ನು ಗೆದ್ದು ಮೇಯರ್ ಸ್ಥಾನ ಸುಲಭವಾಗಿ ಸಿಗಲಿದೆ ಅಂತ ಭಾವಿಸಿದ್ರು. ಆದರೆ ಹಲವು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ 2 ತಿಂಗಳುಗಳು ಕಳೆದರೂ ಕೂಡ ಮೇಯರ್ ಚುನಾವಣೆ ಪೂರ್ಣಗೊಂಡಿಲ್ಲ. ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ 1957ರ ಪ್ರಕಾರ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಯನ್ನ ಮೊದಲ ಪುರಸಭೆಯ ಸಭೆಗಳಲ್ಲಿ ಪೂರ್ಣಗೊಳಿಸಬೇಕು. ಆದರೆ ಈವರೆಗೆ 2 ಬಾರಿ ಸಭೆ ನಡೆಸಿದರೂ ಕೂಡ ಚುನಾವಣೆ ಪೂರ್ಣಗೊಂಡಿಲ್ಲ. ಉಗ್ರರಿಗೆ ಹಣಕಾಸು ನೆರವು, ಉಗ್ರ ಚಟುವಟಿಕೆಗಳಿಗೆ ಪ್ರಚೋದನೆ ಸೇರಿದಂತೆ ಹಲವು ಕಾರಣಗಳಿಂದಾಗಿ ಪಿಎಫ್ಐ ನಿಷೇಧಗೊಂಡಿದೆ. ಇದಕ್ಕೆ ನಿದರ್ಶನ ಎಂಬಂತೆ ಮೂಲಭೂತವಾದಿ ಚಟುವಟಿಕೆಗಳಲ್ಲಿ ಭಾಗಿಯಾದ ಹಿನ್ನೆಲೆ ಮಹಾರಾಷ್ಟ್ರದಲ್ಲಿ ಪಿಎಫ್ಐನ 5 ಸದಸ್ಯರನ್ನು ಬಂಧಿಸಲಾಗಿದೆ. ಮೂಲಭೂತವಾದಿ ಅಂಶಗಳಿರುವ ಪುಸ್ತಕಗಳನ್ನು ಜಪ್ತಿ ಮಾಡಲಾಗಿದೆ. 2047ರ ವೇಳೆಗೆ ಭಾರತವನ್ನು ಇಸ್ಲಾಮಿಕ್ ದೇಶವನ್ನಾಗಿ ಮಾಡಲು ಪುಸ್ತಕದ ಅಧ್ಯಯನ ಮಾಡ್ತಾ ಇದ್ರು ಅಂತ ಎಟಿಎಸ್ ಮೂಲಗಳು ತಿಳಿಸಿವೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸ್ಥಿತಿ ಹೇಳತಿರದಾಗಿದೆ. ಮುಸ್ಲಿಮರು 12 ಹಿಂದೂ ದೇವಾಲಯಗಳಲ್ಲಿದ್ದಂತಹ 14 ವಿಗ್ರಹಗಳನ್ನು ಧ್ವಂಸಗೊಳಿಸಿದಂತಹ ಘಟನೆ ಠಾಕೂರ್ ಗಾಂವ್ ಜಿಲ್ಲೆಯಲ್ಲಿ ನಡೆದಿದೆ. ಕೆಲವು ವಿಗ್ರಹಗಳು ದೇಗುಲದ ಕೊಳದಲ್ಲಿ ಪತ್ತೆಯಾಗಿವೆ. ಆಗ್ಲೋ ಈಗ್ಲೋ ಬೀಳುವ ಹಂತದಲ್ಲಿವೆ. ಆದರೂ ಕೂಡ ಸರ್ಕಾರ ರಿಪೇರಿ ಮಾಡೋ ಗೋಜಿಗೆ ಹೋಗಿಲ್ಲ ಅಂತ ಹಿಂದೂಗಳು ಕಿಡಿಕಾರಿದ್ದಾರೆ. ಕರ್ನಾಟಕದಂತೆಯೇ ರಾಜಸ್ಥಾನದಲ್ಲೂ ಶೀಘ್ರವೇ ಚುನಾವಣೆ ನಡೆಯಲಿದೆ. ಇದೀಗ ಪಕ್ಷೇತರ ಶಾಸಕರೊಬ್ಬರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹೌದು, ಶಾಸಕ ಬಲ್ಜೀತ್ ನಿರುದ್ಯೋಗ, ರೈತರ ಸಮಸ್ಯೆಗಳು ಬಗೆಹರಿಸಬೇಕು ಅಂತ ಓಡಿದ್ದಾರೆ. ಅಯೋಧ್ಯೆಯಲ್ಲಿ 6 ಹೆಣ್ಣು ಮಕ್ಕಳ ತಂದೆ 65 ವರ್ಷದ ವೃದ್ಧ ತನಗಿಂತ 42 ವರ್ಷ ಚಿಕ್ಕ ಯುವತಿಯನ್ನ ಮದುವೆಯಾಗಿದ್ದಾನೆ. ಇದು 2ನೇ ಮದುವೆಯಾಗಿದ್ದು ಕುಟುಂಬಸ್ಥರು ಒಪ್ಪಿ ಹಿಂದೂ ಸಂಪ್ರದಾಯದಂತೆ ವಿವಾಹ ನಡೆದಿದೆ. 2 ಕುಟುಂಬಗಳ ಸದಸ್ಯರು ಮದುವೆ ಮೆರವಣಿಗೆಯಲ್ಲಿ ಹಾಡುಗಳಿಗೆ ನೃತ್ಯ ಮಾಡಿ ಸಂಭ್ರಮಿಸಿರುವಂತಹ ವಿಡಿಯೋ ಸಖತ್ ವೈರಲ್ ಆಗಿದೆ. ಕಾರಿಗೆ ಡಿಕ್ಕಿಯಾದ ನಾಯಿ ಬಂಪರಿನೊಳಗೆ 70 ಕಿಲೋಮೀಟರ್ ಸಾಗಿ ಕಾರ್ ನಿಲ್ಲಿಸಿದ ಬಳಿಕ ಪ್ರತ್ಯಕ್ಷವಾದ ಘಟನೆ ಪುತ್ತೂರಿನಲ್ಲಿ ನಡೆದಿದೆ. ಪುತ್ತೂರಿನ ಸುಬ್ರಹ್ಮಣ್ಯ ದಂಪತಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬರ್ತಿದ್ದಾಗ ನಾಯಿಯೊಂದು ಕಾರಿಗೆ ಡಿಕ್ಕಿ ಹೊಡೆದಿದೆ. ತಕ್ಷಣವೇ ಸುಬ್ರಹ್ಮಣ್ಯ ಕಾರನ್ನು ನಿಲ್ಲಿಸಿದ್ದು ಕಾರಿನ ಸುತ್ತಮುತ್ತ ನಾಯಿಗಾಗಿ ಹುಡುಕಾಡಿದ್ದಾರೆ. ಆದರೆ ನಾಯಿ ಕಾಣಿಸಿಲ್ಲ. ಅಲ್ಲಿಂದ ನೇರವಾಗಿ ಮನೆಗೆ ಬಂದು ಕಾರನ್ನು ಪರಿಶೀಲಿಸಿದಾಗ ಬಂಪರ್ನ ಗ್ರಿಲ್ ತುಂಡಾಗಿರುವುದು ಗಮನಕ್ಕೆ ಬಂದಿತ್ತು. ಸುಮಾರು 70 ಕಿಲೋಮೀಟರ್ ವರೆಗೆ ಕಾರಿನ ಬಂಪರ್ನಲ್ಲೇ ಇದ್ದ ನಾಯಿ ಆರಾಮಾಗಿ ಹೊರಗೆ ಬಂದು ಇಳಿದು ಹೋಗಿದೆ. ದೇಶದಲ್ಲಿ ಇತ್ತೀಚೆಗೆ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಧ್ಯಪ್ರದೇಶದ ಚಿತ್ರಕೂಟದ ಅರಣ್ಯಕ್ಕೆ ಹೊಂದಿಕೊಂಡ ರಸ್ತೆ ಮೇಲೆ ಹುಲಿಯೊಂದು ಮಲಗಿದೆ. ಆದ್ದರಿಂದ ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ. ಕೆಲ ಸಮಯ ಮಲಗಿದ್ದ ಹುಲಿ ಬಳಿಕ ಎದ್ದು ಹೋಗಿದೆ. ಭಾರತದ ಇತ್ತೀಚಿನ ವಿಮಾನವಾಹಕ ನೌಕೆ ಐಎನ್ಎಸ್ ವಿಕ್ರಾಂತ್ ತನ್ನ ಫ್ಲೈಟ್ ಡೆಕ್ನಲ್ಲಿ ಫಿಕ್ಸ್ಡ್ ವಿಂಗ್ ವಿಮಾನವನ್ನು ಮೊದಲ ಬಾರಿಗೆ ಇಳಿಸಿರುವುದರೊಂದಿಗೆ ಮೈಲಿಗಲ್ಲನ್ನು ಸಾಧಿಸಿದೆ. ಭಾರತದ ಸ್ವದೇಶಿ ನಿರ್ಮಿತ ಲಘು ಯುದ್ಧ ವಿಮಾನ LCA ತೇಜಸ್ನ ನೌಕಾ ಆವೃತ್ತಿಯು ಸಮುದ್ರ ಪ್ರಯೋಗಗಳ ಭಾಗವಾಗಿ ಐಎನ್ಎಸ್ ವಿಕ್ರಾಂತ್ನಲ್ಲಿ ಯಶಸ್ವಿಯಾಗಿ ಲ್ಯಾಂಡ್ ಆಗಿದೆ. ಇದು ಸ್ವದೇಶಿ ಫೈಟರ್ ಏರ್ಕ್ರಾಫ್ಟ್ನೊಂದಿಗೆ ಸ್ವದೇಶಿ ವಿಮಾನವಾಹಕ ನೌಕೆಯನ್ನು ವಿನ್ಯಾಸಗೊಳಿಸಲು, ಅಭಿವೃದ್ಧಿಪಡಿಸಲು, ನಿರ್ಮಿಸಲು ಮತ್ತು ನಿರ್ವಹಿಸಲು ಭಾರತದ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ ಅಂತ ಭಾರತೀಯ ನೌಕಾಪಡೆಯ ವಕ್ತಾರರು ಟ್ವೀಟ್ ಮಾಡಿದ್ದಾರೆ. ನೇ ಗ್ರಾಮಿ ಅವಾರ್ಡ್ ಕಾರ್ಯಕ್ರಮ ಲಾಸ್ ಏಂಜಲೀಸ್ನಲ್ಲಿ ಅದ್ದೂರಿಯಾಗಿ ನೆರವೇರಿದೆ.
ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಮೂಲದ ಮ್ಯೂಸಿಕ್ ಕಂಪೋಸರ್ ರಿಕ್ಕಿ ಕೇಜ್ಗೆ ಪ್ರಶಸ್ತಿ ದೊರೆತಿದೆ. ಕೇಜ್ 3ನೇ ಬಾರಿಗೆ ಈ ಪ್ರಶಸ್ತಿ ಪಡೆದಿದ್ದಾರೆ ಅನ್ನೋದು ವಿಶೇಷವಾಗಿದೆ. ರಿಕ್ಕಿ ಕೇಜ್ ಹುಟ್ಟಿದ್ದು ಅಮೆರಿಕದಲ್ಲಿ. ಸದ್ಯ ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ರಿಕ್ಕಿ ಅವರಿಗೆ ವಿಶ್ವದಾದ್ಯಂತ ಅಭಿಮಾನಿಗಳಿದ್ದಾರೆ.